ಸಿಂಧನೂರಿನಲ್ಲಿ ಅತಿವೃಷ್ಟಿಯಿಂದಾಗಿ ರೈತರು ಬೆಳೆದಂತಹ ಬೆಳೆಗಳು ಹಾನಿಯಾಗಿದ್ದು, ಇದರಿಂದಾಗಿ ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಎಕರೆಗೆ 25,000 ರೂಪಾಯಿ ಬೆಳೆ ಹಾನಿ ಪರಿಹಾರ ಸರ್ಕಾರ ನೀಡಬೇಕು ಎಂದು ಮಾಜಿ ಸಚಿವ ವೆಂಕಟರಾವ್ ಆಗ್ರಹಿಸಿ ಮಾತನಾಡಿದ್ದಾರೆ. ಇನ್ನು ಮಳೆಯಿಂದಾಗಿ ಬೆಳೆ ಹಾನಿಯಾದಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇವರು ಮಾತನಾಡಿದ್ದು, ಹತ್ತಿ ತೊಗರಿ ಮಾತ್ರ ಬೆಳೆ ನಷ್ಟ ಪರಿಹಾರ ನೀಡೋದಾಗಿ ಹೇಳುತ್ತಿರೋದು ಸರಿಯಲ್ಲ. ಮಳೆಯಿಂದ ಹತ್ತಿ ತೊಗರಿ ಜೋಳ ಮತ್ತು ಭತ್ತ ನಷ್ಟವಾಗಿದ್ದು, ಎಲ್ಲಾ ಬೆಳೆಗಳಿಗೆ ಪರಿಹಾರ ನೀಡಿ ರೈತರ ಕಷ್ಟಕ್ಕೆ ಧಾವಿಸಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿ ಎಲ್ಲಾ ಬೆಳೆಗಳಿಗೆ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸರ್ವೆಗಳು ಆಗಬಾರದು, ಸಂಕಷ್ಟದಲ್ಲಿದ್ದಾನೆ. ನೀವು ಯೋಚನೆ ಮಾಡಿ, ಇವತ್ತು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ. ನಾವು ಕೊಡಬೇಡ ಅಂತ ಹೇಳಂಗಿಲ್ಲ, ಯಾರೂ ಬಂದು ಕೇಳಿದ್ದಿಲ್ಲ ಸರ್ಕಾರಕ್ಕೆ ನಮಗೆ ಗ್ಯಾರಂಟಿ ಕೊಡಿ ಅಂತ. ಕೊಟ್ಟಿದ್ದೀರಿ, ನೀವು ಕೊಟ್ಟಗಳು. ಇವತ್ತು ರೈತ ಕೇಳ್ತಾ ಇದ್ದಾನೆ, ನಾನು ವಿಷ ಕುಡಿಯುವ ಪರಿಸ್ಥಿತಿಯಲ್ಲಿದ್ದೇನೆ, ನನ್ನ ನೆರವಿಗೆ ಬರಬೇಕು ಅಂತ ರೈತರ ಒತ್ತಾಯ ಇದೆ. ಸರ್ಕಾರ ಬರಬೇಕಲ್ಲ. ಯಾರು ಕೇಳ್ತಾ ಇದ್ದಾರೆ, ಯಾರು ಹಸುವಿನಿಂದ ಹಂಬಲಿಸ್ತಾ ಇದ್ದಾರೆ, ಬೆಳೆ ಕಳ್ಕೊಂಡು ನಾಶವಾಗಿದ್ದಾರೆ, ಇವತ್ತು ಅವರ ನೆರವಿಗೆ ಬರಲಿಲ್ಲ ಅಂದರೆ ಇನ್ಯಾರ ನೆರವಿಗೆ ಹೋಗ್ತೀರಿ? ಅವ್ರ ಮನೆಗೆ ಯಾರಿಗೂ ಹೆಂಡತಿಗೆ 2,000 ಕೊಟ್ಟಿರಿ ಖರೆ. ಇವತ್ತು ಪರಿಸ್ಥಿತಿ ತಿನ್ನೋದು ಕೂಳಿಲ್ಲ ಅವ್ರಿಗೆ. ಯಾವುದು ಬೆಳೆ ಬರಲಿಲ್ಲ ಅಂದರೆ ಏನು ಮಾಡಬೇಕು? ಅವನು 4 ಎಕರೆ ಐತೆ, 2-3 ಸಲ ಜೋಳ ಬಿತ್ತೇನ, ಇವತ್ತು ಬೀಜದ ಖರ್ಚು ಇಲ್ಲ, ಬೆಳೆನೂ ಇಲ್ಲ. ಮತ್ತು ಅವನು ಬದುಕೋದು ಹೆಂಗೆ? ನೀವು ಬೀಜದ ಖರ್ಚು ಪ್ರಶ್ನೆ ಅಲ್ಲ, ಅವನು ಬದುಕೋದಕ್ಕಾದ್ರೂ ದುಡ್ಡು ಕೊಡಬೇಕಲ್ಲ. ಅವನು ಏನು ಮಾಡ್ಬೇಕು ಇಂಥ ಪರಿಸ್ಥಿತಿಯಲ್ಲಿ? ಸರ್ಕಾರ ಆ ನಾರ್ಮ್ಸ್ ಐತೆ, ಈ ನಾರ್ಮ್ಸ್ ಐತೆ ಅಂತೇಳಿ ಆ ಎಲ್ಲ ನಾರ್ಮ್ಗಳನ್ನು ತೆಗೆದು ಕೆಲಸ ಮಾಡಬೇಕು. ಒಂದು. ಎರಡನೇದು, ಇವತ್ತು ರಸ್ತೆಗಳು ಎಲ್ಲ ಕಡೆ ಹಾಳಾಗಿ ಹೋಗಿದ್ದಾವೆ, ಅಡ್ಡಾಡಕ್ಕೆ ರಸ್ತೆಗಳಿಲ್ಲ. ಆ ರಸ್ತೆಗಳನ್ನು ಕೂಡ ರಿಪೇರಿ ಮಾಡಬೇಕು. ಕೆಲವು ಕಡೆ ಬ್ರಿಡ್ಜ್ಗಳು ಕಿತ್ತೋಗಿದ್ದಾವೆ, ಕನೆಕ್ಟಿವಿಟಿ ತಪ್ಪಿದ್ದಾವೆ, ಅವುಗಳನ್ನು ಕೂಡ ಮಾಡಬೇಕು. ಹಳ್ಳಿಗಳಲ್ಲಿ ಮನೆಗಳು ಬಿದ್ದಿದ್ದಾವೆ, ಮನೆಗಳ ಸರ್ವೆ ಕೂಡ ಆಗಬೇಕು. ಎಲ್ಲೆಲ್ಲಿ ಮನೆಗಳು ಬಿದ್ದಿದ್ದಾವೆ ಅದರ ಸರ್ವೆ ಬೇಡ, ಅದರದ್ದು ಬಿಟ್ಟು